ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಶಾಹಿನ್ ತಾಸ್. ನಾನು ಒಂದು ಚಿತ್ರದುರ್ಗದ ಪ್ರತಿಷ್ಠಿತ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸತೀಶ್ ಸರ್ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಸೊ ಇದು ವಂಡರ್ ಅಂತ ಅನ್ಕೊಳ್ತೀನಿ ನನ್ನ ಲೈಫಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ನಾವು ಹುಷಾರಿಲ್ಲ ಅಂತ ಅಂದಾಗ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಅಲ್ಲಿ ಏನು ನಮಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಬರ್ತಾರೆ, ಅದನ್ನು ಕರೆಕ್ಟ್ ಫಾಲೋ ಮಾಡ್ತೀವಿ. ಬಟ್ ಮೆಡಿಸಿನ್ಸ್ ಪವರ್ ಇರೋವರೆಗೂ ಮಾತ್ರ ನಮಗೆ ಒಂದು ಕೆಪಾಸಿಟಿ ಇರುತ್ತಷ್ಟೇ. ಅದಾದ ನಂತರದಲ್ಲಿ ಏನಾಗುತ್ತೆ, ಮತ್ತೆ ಅದೇ ಥರದ್ದು ಕಾಯಿಲೆಗಳು ಬೀಳೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಸತೀಶ್ ಸರ್ ಅವ್ರ ಕಡೆಯಿಂದ ಗುಲ್ಜಾರ್ ಅಂತ ಹೇಳ್ಬಿಟ್ಟು ನಮ್ಮ ಸ್ವಂತ ಅತ್ತಿಗೆ ಅವ್ರ ಕಡೆಯಿಂದ ತುಂಬ ಒಳ್ಳೇದಾಗಿದೆ. ಸೊ ನನ್ನ ಫ್ಯಾಮಿಲಿನಲ್ಲೂ ಸಮೇತ ಅಷ್ಟೇ, ಒಂದು ಯಾವಾಗ ಕರೆದ್ರೂ ಸಮೇತ ಫ್ಯಾಮಿಲಿ ಏನೇ ಇಶ್ಯೂಸ್ ಇದ್ರೂ ಮನೆಗೂ ಬಂದು ಹೇಳೋಗ್ತಾರೆ. ಮತ್ತು ರೆಮಿಡೀಸ್ ಏನೇನೆಲ್ಲ ಮಾಡಬೇಕು, ಅವ್ರು ಹೇಳುವಂತಹ ಯಂತ್ರಗಳು, ತಂತ್ರಗಳು ಮತ್ತು ಮಂತ್ರಗಳಿಂದ ಇವತ್ತು ನಾವು ಲೈಫಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋವಂಥ ಒಂದು ದೃಢ ನಂಬಿಕೆ, ವಿಶ್ವಾಸ ನನಗೆ ಉಂಟಾಗಿದೆ. ಸೊ ನಾವು ಯಾವುದೋ ಒಂದು ಹಿಂಗೆ ಬಿಸ್ನೆಸ್ ಮಾಡಿಕೊಂಡು ತುಂಬ ಲಾಸಲ್ಲಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸರ್ ಅವ್ರ ಮೂಲಕ ನಮ್ಗೆ ಒಳ್ಳೆ ಸಜೆಷನ್ಸ್ ಸಿಗ್ತಾ ಬಂತು. ಸರ್ರನ್ನು ನಾನು 5-6 ವರ್ಷದಿಂದನೂ ಸಮೇತ ಪರಿಚಯ ಇದೆ. ಅಂದ್ರೂ ಸಮೇತ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಅವ್ರು ಇದೆಲ್ಲ ಹೇಳ್ತಾರೆ, ಈ ಥರದ್ದು ಒಳ್ಳೇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಸುಮ್ಮನೆ ಹಾಯ್ ಬಾಯ್ ಅಂದ್ಕೊಂಡು ಎಲ್ಲಾದರೂ ಸಿಕ್ಕರೆ ಬಂದರೆ ಮಾತಾಡಿಸ್ತಾ ಇದ್ವಿ, ಅಷ್ಟು ಬಿಟ್ಟರೆ ಮತ್ತೇನು ಕನೆಕ್ಟಿವಿಟಿ ಇರಲಿಲ್ಲ. ಹಿಂಗೆ ಯಾವುದೋ ಒಂದು ಟ್ರೈನಿಂಗ್ ಹೋದಾಗ ಸರ್ ನೇಲ್ಸ್ ಕಟ್ ಮಾಡ್ತಾ ಇದ್ರು. ಸೊ ಯಾಕೆ ಹಿಂಗೆ ಸರ್ ಈ ಥರ ಕಟ್ ಮಾಡಿ ಯಾಕೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ಆವಾಗ ಕೆಲವು ರೀಸನ್ಸ್ಗಳನ್ನ ಹೇಳಿದ್ರು, ಕೆಲವು ಅರ್ಥ ಮಾಡಿಸಿದ್ರು ನನಗೆ. ಈಗ ನಾವೆಲ್ಲ ನಂಬ್ತೀವಿ, ಬರೀ ಸೈನ್ಸನ್ನು ಮಾತ್ರ ನಂಬ್ತೀವಿ. ಇದು ಸೈವೇದಿಕ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸೌರಮಂಡಲದಲ್ಲಿರುವಂತಹ ಎಲ್ಲ ಗ್ರಹಗಳನ್ನು ಬಳಸ್ಕೊಂಡು ಇವರು ಏನು ಮಾಡಬೇಕು, ಯಾವ ಟೈಮ್ ಒಳ್ಳೇದಿದೆ, ಏನೆಲ್ಲ ಒಳ್ಳೆ ವಿಚಾರ, ಕೆಟ್ಟ ವಿಚಾರ ಅನ್ನೋದನ್ನ ಪ್ರತಿಯೊಂದು ಸಮೇತ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ನಮಗೆ. ನಮ್ಮ ಫ್ಯಾಮಿಲಿಗಂತೂ ತುಂಬ ನಿಯರೆಸ್ಟ್ ಸಜೆಷನ್ ಕೊಡ್ಕೊಂಡು ಒಳ್ಳೆ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇವರು ಹೆಲ್ಪಿಂದ ನಾವು ಇವತ್ತು ಸಕ್ಸಸ್ ಆಗ್ತಾ ಇದ್ದೀವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಥರದ್ದು ಯಾವುದು ಸಮೇತ ನಂಬ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಕನ್ಸಲ್ಟ್ ಮಾಡಿದಾಗ ಇವೆಲ್ಲ ಬಿಡು, ನೋಡಿದ್ದೀವಿ, ಮಾಡಿದ್ದೀವಿ, ಗೊತ್ತಿದೆ ಅಂತ ಅಂದ್ಕೊಂಡೆ ಸುಮ್ಮನಾದ್ವಿ. ಬಟ್ ಸ್ವಲ್ಪ ಡಿಲೇ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ನಂಬಲಿಲ್ಲ ನಾವು ಇವರನ್ನ. ಬರ್ತಾ ಬರ್ತಾ ನಮಗೆ ಅರ್ಥ ಆಯಿತು. ಇವ್ರು ಹೇಳಿದಾಗ ಕೆಲವು ಮಂತ್ರಗಳು, ತಂತ್ರಗಳನ್ನ ಹೇಳಿದಾಗ ಅದನ್ನ ಮಾಡಿದಾಗ ನಮ್ಮ ಹೆಲ್ತ್ ಚೆನ್ನಾಗಿರ್ತಾ ಇತ್ತು. ನಮ್ಮ ಅತ್ತಿಗೆ ಗುಲ್ಜಾರ್ ಅವ್ರ ಹೆಲ್ತು. ಅದು ಬಿಟ್ವಿ, ಮರ್ತೀವಿ ಅಂತ ಹೇಳಿದ್ರೆ ಮತ್ತೆ ಅದೇ ಥರದ್ದೇ ಒಂದು ಏನೋ ಒಂಥರ ಕಾಟ, ಏನೋ ದುಷ್ಟಶಕ್ತಿ ಕಾಟ ಅಂತಲೂ ಹೇಳ್ಬೋದು ಅದು. ಇವತ್ತೆಲ್ಲ ನಾವು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಕೈ ಮುಗಿತೀವಿ, ಅಲ್ಲೆಲ್ಲ ಸೇವೆಗಳನ್ನು ಮಾಡ್ತೀವಿ, ಉಪವಾಸ ಇರ್ತೀವಿ. ಇದರಿಂದ ಏನು ಬೆನಿಫಿಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸ್ವಾಮಿಗಳ ಹತ್ರ ಹೋಗ್ತೀವಿ, 1000 ರೂಪಾಯಿ ಖರ್ಚು ಮಾಡ್ತೀವಿ. ಬಟ್ ಸತೀಶ್ ಸರ್ ಅವ್ರ ಕಡೆಯಿಂದ ನಾವು ತುಂಬ ಕಡಿಮೆ ಖರ್ಚಲ್ಲಿ ನಮಗೆ ಒಳ್ಳೇದಾದ್ಮೇಲೆ ಅಮೌಂಟ್ ಕೊಡಿ ಅಂತ ಹೇಳ್ತಾರೆ ಅವರು. ಅದು ಒಂದು ತುಂಬ ಇಷ್ಟ. ಸರ್ ಏನೇ ಇದ್ರ ಸಮೇತ ತುಂಬ ಹೆಲ್ಪ್ ಆಗಿ ನಮಗೆ ಫ್ಯಾಮಿಲಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಯಾರಿಗೆಲ್ಲ ಏನಾದರೂ ತೊಂದರೆ ಇದ್ರೂ ಸಮೇತ ಸತೀಶ್ ಸರ್ ಅವರನ್ನ ಕನ್ಸಲ್ಟ್ ಮಾಡೋದ್ರಿಂದ 100%, 99% ಹೇಳಲ್ಲ, 100% ಅವರು ನಿಮ್ಮ ಫ್ಯಾಮಿಲಿಗೆ ಒಬ್ಬ ಬೆನ್ನೆಲುಬಾಗಿ ನಿಂತಿರುವಂತಹ ವ್ಯಕ್ತಿ ಆಗೇ ಆಗ್ತಾರೆ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.